ಸಿದ್ಧಗಂಗಾ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರದಲ್ಲಿ ರಾಜಕಾರಣ ಮಾತನಾಡಬಾರ್ದು. ಆಧ್ಯಾತ್ಮಿಕವಾಗಿ ಏನಾದ್ರು ವಿಚಾರಗಳಿದ್ರೆ ಅದ್ರ ಬಗ್ಗೆ ವಿಚಾರ ನೀವು ಕೇಳಿ ನಾನು ಹೇಳ್ತೀನಿ. ಯಾಕೆ ನಾನು ಇಲ್ಲೇ ಓದ್ದವನು, ಇಲ್ಲೇ ಬೆಳೆದವನು. 64ರಿಂದ 67ರವರೆಗೆ ಇದೇ ಹೈಸ್ಕೂಲಲ್ಲಿ ನಾನು ಓದ್ದವನು. ನಾನು ಅದರಿಂದ ನನಗೆ ವಿಶೇಷವಾದಂತಹ, ಯಾಕೆಂದರೆ ನಮಗೆ ಜೀವನ ಕೊಟ್ಟಂಥ ಸ್ಥಳ ಇದು. ಹಾಗಾಗಿ ಇದು ಒಂದು ಪವಿತ್ರವಾದಂಥ ಸ್ಥಳ ಅಂತೇಳಿ ನಾನು ಭಾವಿಸಿ ಇವತ್ತು ಅದರಿಂದ ಏನು ಹಿರಿಯ ಶ್ರೀಗಳವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ಬೇಡ ಶ್ರೀಗಳು ಹೆಸರಿಡಬೇಕು ಅಂತ ಕೇಂದ್ರ ಹೊರಟಿದ್ದಾರೆ. ಯಾರು ಬೇಡ ಅಂತ ಹೇಳಿರೋದು? ಅಲ್ಲ, ಯಾಕೋ ಸರ್ಕಾರ ಫೈಲ್ಗೆ ಸೈನ್ ಹಾಕಿಲ್ಲ ಅಂತ ಸಿಎಂ ಫೈಲ್ಗೆ ಸೈನ್ ಹಾಕಿಲ್ಲ ಅಂತ. ದುಡ್ಡು ನಮ್ದು ಇಲಾಖೆ ನನಗೆ ಕೇಳಿದ್ರೆ ನನಗೇನಪ್ಪ ಹೇಳಿ, ನಾವು ಅದಕ್ಕೆ ಒತ್ತಾಯ ಮಾಡ್ತೀವಿ. 5 ತಿಂಗಳಾಯ್ತು ಪ್ರಕರಣದ ಬಗ್ಗೆ ರಾಜನನ್ನು ಕೇಳಿ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗ್ತದೆ ಹೇಳ, ನೀವೇ ಹೇಳಿ. ಮಾಡ್ತಾರೆ, ಮಾಡಿ SIT ಮಾಡ್ತಾರ, ಇನ್ನೊಂದು ಮಾಡ್ತಾರ. ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ವಿಚಾರಣೆ ಕರೆದಿದ್ದಾರೆ ಯಾರು? ಅದೆಲ್ಲ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಆಗಲ್ಲ, ಆಮೇಲೆ ಹೇಳ್ತೀನಿ ಬನ್ನಿ. ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ. ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರ್ಲಿ, ಯಾರೇ ಪ್ರಯತ್ನ ಮಾಡಿರ್ಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರು ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ನನಗೂ ಅನ್ವಯ ಆಗುತ್ತೆ. ನಾನು ಹೇಳೋದು ಬೇರೆಯವ್ರಿಗೋಸ್ಕರ ಅಲ್ಲ, ನನ್ನ ಸೇರಿಸ್ಕೊಂಡು ಹೇಳೋದು. ಬೆಂಗಳೂರು, ಬೊಂಬಾಯಿ ಯಾರು ಬೇಕಾದ್ರೆ ಇರ್ಬೋದು. ನಮ್ಮ ಪಕ್ಷದವರು ಇನ್ನೂರು ನಾನು ಹೇಳ್ತಕ್ಕಂಥದ್ದು ತಿಳ್ಕೊಳ್ಳಿ. ಯಾರೇ ಪ್ರಯತ್ನ ಮಾಡಿರ್ಲಿ, ನಮ್ಮ ಪಕ್ಷದವ್ರು ಮಾಡಿರಲಿ, ಇನ್ನೊಂದು ಪಕ್ಷದವ್ರು ಮಾಡಿರಲಿ, ಅಥವಾ ಯಾರೋ ರಾಜಕಾರಣಿಗಳ ಹೊರತುಪಡಿಸಿರೋರು ಮಾಡಿರಲಿ, ಈ ರೀತಿಯ ಹೀನ ಕೃತ್ಯಗಳಿಗೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅದು ಖಂಡನ. ನಡೀರಪ್ಪ.